ಅಲ್ಲಿ 10 ನಿಮಿಷ ಬೇರೆ ವಿಚಾರ ಮಾತಾಡಿರ್ಬೋದು ಸರ್. 1 ಗಂಟೆ 20 ನಿಮಿಷ ಬರೀ ಸಾವಯವ ಕೃಷಿ ಬಗ್ಗೆ ಮಾಡ್ಯಾರ. ಅಂತ ವ್ಯಕ್ತಿಗೆ ಇದು ಬಾಗಲಕೋಟೆ ಬರಬೇಡಿ, ಬಿಜಾಪುರಕ್ಕೆ ಬರಬೇಡಿ, ನೀವು ನಿರ್ಬಂಧ ಆಗ್ತೀವಿ ಅಂತ ಹೇಳಿ ಕೇಳಿ ನನಗಂತೂ ತುಂಬಾ ನೋವಾಗಿದೆ. ಇಡೀ ಕರ್ನಾಟಕ ರಾಜ್ಯದ ಜನಕ್ಕೆ ನೋವಾಗಿದೆ. ನಾವಿವತ್ತು ಕೇಳ್ತಿರೋದೇನಂದ್ರೆ ನಿಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ, ರಾಜ್ಯಪಾಲರಾದ್ರೂ ಇದ್ರಲ್ಲಿ ಇಂಟರ್ಫಿಯರ್ ಆಗ್ಬೇಕು. ತಕ್ಷಣ ಅವ್ರಿಗೆ ಅವ್ರೇನ್ ಕೊಲೆ ಮಾಡಿಲ್ಲ, ಸುಲಿಗೆ ಮಾಡಿಲ್ಲ, ಕಳ್ತನ ಮಾಡಿಲ್ಲ, ಅವ್ರನ್ನ ಯಾಕೆ ನಮ್ಮ ಜಿಲ್ಲೆ ಬರಬಾರ್ದು ಅಂತ ಹೇಳಿ ಅನ್ನೋದು ಕ್ಲಿಯರ್ ಇಲ್ಲ. ಯಾರ್ಯಾರೋ ರಾಜಕಾರಣ ಮಾಡ್ಕೊಂಡು ಹೋಗ್ತಾರೆ. ಇವ್ರು ರಾಜಕಾರಣ ಮಾಡೋರು ಅಲ್ಲ ಇವರು. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಂತಹ ಸಾಧು ಸಂತರಿಗೆ ನಿರ್ಬಂಧ ಹಾಕಿದ್ರೆ ನಿಜಕ್ಕೂ ಬಹಳ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ನೋವಾಗಿದೆ. ಅದಕ್ಕೋಸ್ಕರ ನಾನು ನಿಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಅವ್ರ ಮೇಲಿರುವಂತಹ ನಿರ್ಬಂಧವನ್ನ ತಕ್ಷಣ ತೆಗೆದಾಕ್ಬೇಕು. ಇದು ನಮ್ಮ ಒತ್ತಾಯ. ಕ್ರಾಂತಿವೀರ ಬ್ರಿಗೇಡ್ ಇಂದ ಬಂದಿದ್ದೀವಿ ನಾವು. ಅದು ಅವರು ರಾಜ್ಯ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಗಮನಕ್ಕೆ ನೀವು ತಂದ್ರೆ ಅದು ಸಾಕು ಅಂತ ನಮ್ಮ ಭಾವನೆ. ಕನ್ನೇರಿಯ ಅದೃಷ್ಟ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮೆಲ್ಲರೂ ಕೂಡ ದೇವರ ಸ್ವರೂಪ. ದೇವರು ಮಾಡದೇ ಇರೋಂಥ ಕೆಲಸಗಳನ್ನ, ಸರ್ಕಾರ ಮಾಡದೇ ಇರೋಂಥ ಕೆಲಸಗಳನ್ನ ಪೂಜ್ಯ ಕನ್ನೇರಿ ಸ್ವಾಮಿಗಳು ಇವತ್ತು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸಾವಯವ ಕೃಷಿ ಇದನ್ನ ಒಂದ್ ರೀತಿ ಮಾಡಲ್ಲ ಅವರು. ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶಕ್ಕೇನೆ ಸಾವಯವ ಕೃಷಿ ಹೇಗ್ ಮಾಡಬೇಕು ಅನ್ನೋದನ್ನ ರೈತರಿಗೆ ಒಂದ್ ರೀತಿಯ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿ ತೋರಿಸ್ತಾ ಇರೋಂಥ ವ್ಯಕ್ತಿಯವರು. ಅಂತ ವ್ಯಕ್ತಿಗೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬಾಗಲಕೋಟೆ, ವಿಜಯಪುರ ಇಲ್ಲಿ ನಿರ್ಬಂಧ ಹಾಕಿದ್ದಾರೆ ಅಂತ ಕೇಳಿ ಕೋಟಿ ಕೋಟಿ ಹಿಂದೂಗಳಿಗೆ ತುಂಬಾ ನೋವಾಗಿದೆ. ಅದೇ ರೀತಿ ಶೈಕ್ಷಣಿಕವಾಗಿ, ಸಾಮಾಜಿಕ ಶೈಕ್ಷಣಿಕ ಸ್ವದೇಶಿ ಚಿಂತನೆ, ಯಾಕೆಂದ್ರೆ ಅವ್ರ ಮಠಕ್ಕೆ ಹೋದಂತ ಭಕ್ತರಿಗೆ ಗೊತ್ತಾಗತ್ತೆ, ಆ ಕನ್ನೇರಿಯ ಸುತ್ತಮುತ್ತಲು ನೂರಾರು ಹಳ್ಳಿಗಳಿರೋಂತ ಬಡವರಿಗೆ, ಅವರು ತಿನ್ನೋದಕ್ಕೆ ಅನ್ನ ಇಲ್ಲದೆ ಅಂತ ಆ ಬಡವರಿಗೆ ಉಚಿತವಾದ ಶಿಕ್ಷಣ, ಬಟ್ಟೆ, ಊಟ ಎಲ್ಲವನ್ನು ಕೂಡ ಉಚಿತವಾಗಿ ಕೊಡ್ತಾ ಇರೋಂತ ಒಬ್ರು ದೇವರು. ಅದಕ್ಕೋಸ್ಕರ ಹೇಳಿದ್ರೆ ದೇವ್ರು ಮಾಡದೇ ಇರೋಂಥ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ ಅಂತ. ಮಾನ್ಯ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ವಿಜಯಪುರ ಮತ್ತು ಬಾಗಲಕೋಟೆಯಿಂದ ಅವ್ರಿಗೆ ಬರಬಾರ್ದು ಅಂತ ನಿರ್ಬಂಧನೆ ಹಾಕಿರೋದು ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ತುಂಬಾ ನೋವಾಗಿದೆ. ಜೊತೆಗೆ ಇಡೀ ಹಿಂದೂ ಸಮಾಜವನ್ನು ಒಂದುಗೂಡಿಸಂತ ಒಬ್ಬ ವಿಶೇಷವಾದ ಸನ್ಯಾಸಿ, ಅವ್ರು ಯಾರದೇ ಮುಲಾಜಿಲ್ಲದೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಇವತ್ತು ರಾಜ್ಯ ಸರ್ಕಾರ ಜಾತಿ ಗಣತ ಹೆಸರಿನಲ್ಲಿ ಹಿಂದೂ ಸಮಾಜನ ಒಡೆದ್ಬಿಟ್ರು. ಜೊತೆಗೆ ಬರೀ ಹಿಂದೂ ಸಮಾಜದಲ್ಲಿ ಒಳಗಡೆ ಇರಂತ ಲಿಂಗಾಯತರನ್ನು ಕೂಡ ಇವತ್ತು ಅತಿ ಹೆಚ್ಚು ಗುಂಪುಗಾರಿಕೆ ಆಗೋದಕ್ಕೆ ಕಾರಣ ರಾಜ್ಯ ಸರ್ಕಾರ. ಅದನ್ನು ಕೂಡ ಖಂಡನೆ ಮಾಡಿದ್ರು. ಕಾಡಸಿದ್ದೇಶ್ವರ ಸ್ವಾಮಿಗಳು ಹಿಂದೂ ಸಮಾಜವನ್ನ ನೀವು ಛಿದ್ರ ಮಾಡ್ಕೂಡುದು ಅನ್ನಂತ ನೇರವಾಗಿ ಹೇಳಿದಂತ ವ್ಯಕ್ತಿ. ಅಂತ ವ್ಯಕ್ತಿ ಇವತ್ತು ಇಡೀ ದೇಶದಲ್ಲಿರಂತ ಅನೇಕ ಮುಖ್ಯಮಂತ್ರಿಗಳು, ಮಂತ್ರಿಗಳು ಅವ್ರ ಹತ್ರ ಹೋಗಿ ಅವ್ರ ಮಾರ್ಗದರ್ಶನ ತಗೋತಾರೆ. ಯಾತಕ್ಕೆ ಇವರು ಈ ಒಂದು ರಾಜ್ಯ ಸರ್ಕಾರಕ್ಕೆ ಇಷ್ಟು ದುರ್ಬುದ್ಧಿ ಬಂತೋ ಗೊತ್ತಿಲ್ಲ. ನನಗನ್ಸತ್ತೆ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ರಾಜ್ಯ ಸರ್ಕಾರ ಬಾಗಲಕೋಟೆ, ಬಿಜಾಪುರ ನಿರ್ಬಂಧ ಹಾಕಿದ್ದಕ್ಕೋಸ್ಕರನೇ ನನಗನ್ಸತ್ತೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಷ್ಟೊಂದು ಗೊಂದಲ.
ಮುಖ್ಯಮಂತ್ರಿ ಇರ್ಬೇಕು ಬ್ಯಾಡೋ, ಬದಲಾವಣೆ ಸತೀಶ್ ಜಾರಕಿಹೊಳಿ ಬರ್ಬೇಕು, ಡಿ ಕೆ ಶಿವಕುಮಾರ್ ಬರ್ಬೇಕು, ಸಿದ್ದರಾಮಯ್ಯ ಉಳಿಬೇಕು ಬೇಡೋ, ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ರಾಜ್ಯ ಸರ್ಕಾರ ಶ್ರೀಯುತ ಕಾಡಸಿದ್ದೇಶ್ವರ ಸ್ವಾಮಿಗಳು ಅವ್ರ ಮೇಲೆ ಹಾಕಿರೋ ನಿರ್ಬಂಧವೇ ಒಂದು ಕಾರಣ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನಾನು ಅದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ನೀವು ಮಾನ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ, ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ, ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರೋಂಥ ನಿರ್ಬಂಧ ಏನು ಬಿಜಾಪುರ ಮತ್ತೆ ಬಾಗಲಕೋಟೆ ಏನ್ ಮಾಡ್ತಾರೆ ಇಲ್ಲಿ ಮಂತ್ರಿಗಳು ಗೊತ್ತಿಲ್ಲ ನನಗೆ, ಇಲ್ಲಿಯ ಶಾಸಕರುಗಳ ಏನ್ ಮಾಡ್ತಾರೆ ಗೊತ್ತಿಲ್ಲ. ಅನೇಕ ಸಾಧು ಸಂತರು ಅವ್ರೇನಾದ್ರು ಒಂದ್ ಕರೆ ಕೊಟ್ರೆ, ಇವತ್ತು ಕರ್ನಾಟಕ ರಾಜ್ಯದ ಅವ್ರ ಭಕ್ತರಿಗೆ ಏನಾದ್ರು ಕರೆ ಕೊಟ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದ್ ರೀತಿಯ ದಂಗೆ ಹೇಳುತ್ತೆ. ಈ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ನಾನು ಹೇಳಕ್ ಇಷ್ಟಪಡ್ತೇನೆ. ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳು ಅಂತಂದ್ರೆ ನೋಡೋದಕ್ಕೆ ಸೌಮ್ಯ, ಆದ್ರೆ ಅಷ್ಟೇ ಕಠೋರ. ಅವ್ರೇನಾದ್ರು ಕೂಡ ಅವರು ಆಗ್ತಾರಂತ ಅನ್ಯಾಯ, ಧರ್ಮದ ಬಗ್ಗೆ ಆಗ್ತಾರಂತ ಅನ್ಯಾಯ, ಗೋವುಗಳ ಬಗ್ಗೆ ಆಗ್ತಾರಂತ ಅನ್ಯಾಯ, ಹೆಣ್ಮಕ್ಳ ಮೇಲೆ ಆಗ್ತಾರಂತ ಅನ್ಯಾಯ, ಇದನ್ನೆಲ್ಲ ಗಮನಿಸಿದಾರ ಅವರು. ಇದನ್ನೆಲ್ಲ ಗಮನಿಸಿರಂತ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಹಾಕಿರಂತ ನಿರ್ಬಂಧ ನನಗನ್ಸತ್ತೆ ಈ ರಾಜ್ಯ ಸರ್ಕಾರಕ್ಕೆ ಒಂದು ಕುತ್ತು. ರಾಜ್ಯ ಸರ್ಕಾರದ ಅಂತ್ಯದ ಕ್ಷಣಗಳನ್ನ ಎಣಿಸ್ತಾರೆ ಇದೇ ರೀತಿ ಮುಂದುವರೆದ್ರೆ ಅವರು. ಅದಕ್ಕೋಸ್ಕರ ಅವ್ರಿಗೆ ರಾಜ್ಯದ ಸರ್ಕಾರಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ತಕ್ಷಣ ಬಾಗಲಕೋಟೆ ಮತ್ತು ಬಿಜಾಪುರದ ಮೇಲೆ ಅದರ ಮೇಲೆ ಹಾಕಿರೋ ನಿರ್ಬಂಧವನ್ನ ವಾಪಸ್ ತಗೊಳ್ಳಿ. ಇಲ್ಲ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಸ್ವಾಮಿಗಳ ಪರವಾಗಿ ಅವ್ರೊಂದು ಕರೆ ಕೊಟ್ಟಂಗೆ ಅವ್ರು ಏನ್ ಕರೆ ಕೊಡ್ತಾರೋ ಅದ್ರೆಲ್ಲವನ್ನೂ ನಾವು ಪರಿಪಾಲನೆ ಮಾಡ್ತೀವಿ. ಈ ಅಂಶವನ್ನ ನಾ ಹೇಳಕ್ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ನಾನು ರಾಜ್ಯಪಾಲರಿಗೂ ಮನವಿ ಮಾಡ್ತೇನೆ. ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳು ಅಂತಂದ್ರೆ ನಮ್ಗೆಲ್ಲರೂ ದೇವರ ಸಮಾನ. ಅವ್ರ ಮೇಲೆ ಬಿಜಾಪುರ ಮತ್ತು ಬಾಗಲಕೋಟೆಯಲ್ಲಿ ಹಾಕಿರೋಂಥ ನಿರ್ಬಂಧವನ್ನ ತೆಗಿಸ್ಬೇಕು, ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ರಾಜ್ಯಪಾಲರಿಗೂ ಈ ಸಂದರ್ಭ ಒತ್ತಾಯ ಮಾಡಕ್ಕೆ ಇಷ್ಟಪಡ್ತೇನೆ. ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿ ಆಗಬಹುದು, ಇದು ಈ ಸಬ್ಜೆಕ್ಟೇ ಬೇರೆ, ನಾವು ಬಂದಿರೋ ಸಬ್ಜೆಕ್ಟೇ ಬೇರೆ. ಪೊಲಿಟಿಕಲಿ ಬಂದೆ ನೀವು, ಅದಕ್ಕೆ ಅದನ್ನ ಹೈಲೈಟ್ ಮಾಡ್ತೀರಿ, ಇದನ್ನ ಬಿಟ್ಬಿಡ್ತೀರಿ. ಎರಡು ಹಾಗಲ್ಲ ನೀವು. ನಾನು ನೋಡಿದೀನಿ, ಮೊದಲನೇ ಸರಿ ಬಿಜಾಪುರಕ್ಕೆ ಬಂದಿಲ್ಲ ನಾನು, ಅದಕ್ಕೆ ನಾನು ನೋಡ್ತೀನಿ. ಈ ಸರಿ ಪರೀಕ್ಷೆ ಮಾಡ್ತೀನಿ ನಿಮ್ಮನ್ನ. ಮತ್ತೆ ಹೇಳ್ತೀನಿ ನಾನು, ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳು ಅಂದ ತಕ್ಷಣ ನಮಗೆ ದೇವರು, ನಮಗೆ ತುಂಬಾ ನೋವಾಗಿದೆ. ಇಷ್ಟೊಂದು ಜನ ನಾವು ಇವತ್ತು ಯಾಕೆ ಬಂದು ಮನವಿ ಕೊಡ್ತಾ ಇದೀವಿ ಅಂತಂದ್ರೆ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು ಅಂತ ಮನವಿ ಕೊಡ್ತಾ ಇದೀವಿ. ನೀವ್ ಹೇಳಿದ ಅಂಶದ ಬಗ್ಗೆ, ಇದು ಕರ್ನಾಟಕ ರಾಜ್ಯದ ಸರ್ಕಾರ ಇದೆಯಲ್ಲ, ಇದು ಸಮ್ಮಿಶ್ರ ಸರ್ಕಾರ, ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಲ್ಲ. ಇದು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನನ್ನ ರಾಜ್ಯದ ಅಧ್ಯಕ್ಷ, ನಾನು ಮುಖ್ಯಮಂತ್ರಿ ಇಬ್ರು ಕೂಡ ತೀರ್ಮಾನ ತಗೊಂಡಿದೀವಿ, ಕೇಂದ್ರ ನಾಯಕರು ಹೆಂಗ್ ಹೇಳಿದ್ರೆ ಹಂಗೆ ಕೇಳ್ತೀವಿ, ಯಾರು ಅದ್ರ ವಿರುದ್ಧ ಮಾತಾಡ್ತಾರೋ ಅವ್ರ ಬಗ್ಗೆ ಶಿಸ್ತು ಕ್ರಮ ತಗೋತೀವಿ. ಮುಖ್ಯಮಂತ್ರಿಗಳು 10 ಬಾರಿ ಹೇಳಿದ್ದಾರೆ, 5 ವರ್ಷ ಪೂರ್ಣ ನಾನೇ ಮುಖ್ಯಮಂತ್ರಿ. ಅವ್ರ ಮಗ ಹೇಳ್ತೇನೆ ಯತೀಂದ್ರ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ. ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಿಲ್ಲ ಅವರು, ಯಾಕೆ ಅವ್ರ ಬಗ್ಗೆ ನೀವು ಕ್ರಮ ತಗೋತಿಲ್ಲ? ತಾಕತ್ತಿಲ್ವ ಡಿ ಕೆ ಶಿವಕುಮಾರ್ಗೆ? ಅವನ್ ಯಾರೋ ಎಂತದೊಬ್ಬ ಸಾಬಣ್ಣ MLA ರಾಮನಗರ, ಅವನೇ ನನ್ನ ಹೇಳಿಕೆ ಕೊಟ್ಟಾನೆ. ಇದೊಂದು ಎಳಸು ಹೇಳಿಕೆ ಅಂತ, ಯಾರ್ದು ಯತೀಂದ್ರನ ಹೇಳಿಕೆ. ಮುಖ್ಯಮಂತ್ರಿಗಳ ಮಗ ಯತೀಂದ್ರನ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕೊಟ್ಟಿರಂತ ಹೇಳಿಕೆ ಎಳಸು ಹೇಳಿಕೆ. ಇನ್ಯಾರ ಬಗ್ಗೆ ಹೇಳಿ ನಾನು? ಮುಖ್ಯಮಂತ್ರಿ ಬಗ್ಗೆ ಹೇಳೋದೊಂದು ಬಾಕಿ ಇದೆ. ಈಗ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆ ಬಿಟ್ಟಿದ್ದಾರೆ. ಯಾರು ಬಿಟ್ರು? ಬಿಟ್ಟಿದ್ದಾರೆ. ಯತೀಂದ್ರ ಅಂದ್ರೆ ಯಾರು? ಯಾರು ಬಿಟ್ಟಂಗ ಇವಾಗ ಲೆಕ್ಕ ಹೇಳಿ, ನೀವೇ ಹೇಳಿ. ನನಗೆ ಪ್ರಶ್ನೆ ನೀವು ಕೇಳ್ತಿರಲ್ಲ, ನಾನ್ ನಿಮಗೆ ಕೇಳ್ತೀನಿ. ಯತೀಂದ್ರ ಸಿದ್ದರಾಮಯ್ಯನ ಮಗ, ಯತೀಂದ್ರ ಅಷ್ಟು ಬುದ್ಧಿವಂತನಾ ಸತೀಶ್ ಜಾರಕಿಹೊಳಿ ಹೆಸರು ಕೇಳ್ಬಿಡೋದಿಕ್ಕೆ? ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ನನಗನ್ಸತ್ತೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಕೊಡಲ್ಲ. ನಂಬರ್ 1. ನಂಬರ್ 2, ಡಿ ಕೆ ಶಿವಕುಮಾರ್ ಸುಮ್ನೆ ಕೂರಲ್ಲ. ಅದು ಸುಮ್ನೆ ಕೂರಂತ ಹುಳ ಅಲ್ಲ ಅದು, ಅರ್ಥ ಆಯ್ತಾ? ಹಂಗಾಗಿ ಎಷ್ಟ್ ದಿನ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕುಟು 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 ಅಂತ ಜೀವ ಇಟ್ಕೊಂಡಿರುತ್ತೋ ಗೊತ್ತಿಲ್ಲ. 2.5 ವರ್ಷದಿಂದನೂ ಕೂಡ ಕರ್ನಾಟಕ ರಾಜ್ಯದ ಜನತೆಗೆ ಹಿಂಸೆ, ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಕಿರಣ್ ಮಜುಮ್ದಾರ್ ಅವರು ಕೇಳ್ತಾರೆ, 15 ರೋಡ್ ನಾನ್ ಮಾಡ್ತೀನಿ, ಅವಕಾಶ ಕೊಡಿ ಅಂತ. ಇಂಥ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ಯಾವುದು ಬಂದಿರಲಿಲ್ಲ. ಗುಂಡಿ ಮುಚ್ಚಕ್ಕೆ ಖಾಸಗಿ ಕಂಪನಿಗಳು ಹೊರಗೆ ಬರ್ತಾ ಇದೆ ಅಂತಂದ್ರೆ ಸರ್ಕಾರ ಸತ್ತೋಗಿದೆ ಅಂತಾನೆ ಅರ್ಥ.
ಅದಕ್ಕೋಸ್ಕರ ರಾಜ್ಯದ ಯಾವ ಅಭಿವೃದ್ಧಿ ಕೆಲಸನೂ 2.5 ವರ್ಷದಿಂದ ನಡೆದಿಲ್ಲ. MLA-ಗಳಿಗೆ, ಆಡಳಿತ ಪಕ್ಷದ MLA-ಗಳಿಗೆ 50 ಕೋಟಿ ರೂಪಾಯಿ ಮೂಗಿ ತುಪ್ಪ, ವಿರೋಧ ಪಕ್ಷದ MLA-ಗಳಿಗೆ 25 ಕೋಟಿ ರೂಪಾಯಿ ಮೂಗಿ ತುಪ್ಪ. 50 ಕೋಟಿ 25 ಕೋಟಿ ಕನಸಿನಲ್ಲಿ ಕಾಣ್ಬೇಕು. ₹1 ಸಿಗಲ್ಲ ಇವ್ರಿಗೆ. ಅದಕ್ಕೋಸ್ಕರ ಯಾವ ಅಭಿವೃದ್ಧಿನೂ ಕೆಲಸ ಇಲ್ಲ. ಆದ್ರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡದಾಡ್ತಿದ್ದಾರೆ. ಈ ಬಡದಾಡ್ತಾ ಇರಂತ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡದಾಡ್ತಾ ಇರಂತ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಹಳ ದಿನ ಇರಲ್ಲ. ನಾ ಮುಂಚೆನೆ ಹೇಳ್ತಾ ಬಂದೆ, ಇವ್ರು ಕೇವಲ ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದು ಹಿಂದೂ ಸಮಾಜಕ್ಕೆ ಅವಮಾನ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಅದ್ರ ಇನ್ನೊಂದು ಉದಾಹರಣೆ ಈಗ ಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಹಾಕಿರಂತ ಒಂದು ನಿರ್ಬಂಧ. ಅತ್ಲ ಮುಸಲ್ಮಾನರಿಗೆ ಸಂತೃಪ್ತಿ, ಇತ್ಲ ಸಾಧು ಸಂತರಿಗೆ ಆಗ್ತಾ ಇರಂತ ಅಪಮಾನ. ಅದಕ್ಕೋಸ್ಕರ ಹೇಳ್ತೀನಿ, ಈ ಸರ್ಕಾರ ಬಹಳ ದಿನ ಉಳಿಯಲ್ಲ. ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿ ಆಡಳಿತ ಬರ್ಬಹುದು, ಚುನಾವಣೆನೂ ಕೂಡ ಬರ್ಬೋದು. ಯಾರ್ಯಾರು MLA-ಗಳಾಗ್ಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡಿದಾರೋ ಎಲ್ಲಾ ಪಕ್ಷದಲ್ಲೂ ಕೂಡ ಜನರ ಮಧ್ಯೆ ನೀವಾರು ಹೋಗ್ರಿ. ಗುಂಡಿ ತುಂಬಂತ ಪ್ರಯತ್ನ ಮಾಡ್ತೀರಾ, ಗುಂಡಿ ತುಂಬಿ ಜನರಿಗೆ ಏನ್ ಸಣ್ಣ ಪುಟ್ಟ ಕೆಲಸಗಳು ಆಗ್ಬೇಕಾ ಮಾಡ್ಕೊಡಿ. ಯಾಕಂದ್ರೆ ಸರ್ಕಾರದ ನೆಚ್ಕೊಂಡು ರಾಜ್ಯದಲ್ಲಿ ಯಾವ ಅಭಿವೃದ್ಧಿನ ಕೆಲಸ ಆಗಲ್ಲ. ಚುನಾವಣೆ ಸ್ಪರ್ಧೆ ಮಾಡೋದು ನಾನು ನೋಡಿದೀನಿ. ಸ್ಪರ್ಧೆ ಮಾಡ್ಬೇಕು ಅಂತ ಅಪೇಕ್ಷೆ ಅಂತ ಅನೇಕ MLA ಅಭ್ಯರ್ಥಿಗಳು ಚುನಾವಣೆ ಮುಂಚೆನೆ ಅನೇಕ ದೇವಸ್ಥಾನಗಳು ಕಟ್ಸ್ಕೊಟ್ಬಿಡ್ತಾರೆ, ಅನೇಕ ಟಾರ್ ರಸ್ತೆ ಒಡೆ ಮಾಡ್ತಾರೆ. ಚುನಾವಣೆ ಬರುತ್ತೆ ಅಂತ ಅನ್ಕೊಂಡು ಈಗ್ಲಾರು ಕೂಡ ಈ ಅಭ್ಯರ್ಥಿ ಆಗ್ಬೇಕು ಅಂತ ಅಪೇಕ್ಷೆ ಪಡ್ತಿರೋರು ನಾಳೆ ಚುನಾವಣೆ ಬಂದಾಗ ವೋಟರ್ಸಿ ಖರೀದಿ ಮಾಡೋ ಆಮೇಲೆ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಆದ್ರೆ ಜನಸಾಮಾನ್ಯರಿಗೆ ಆಗ್ಬೇಕಂತ ಮೂಲಭೂತ ಸೌಕರ್ಯಗಳನ್ನ ಕೊಡಿಸೋದಿಕ್ಕಲ್ಲಿ ನಿಮ್ ಸ್ವಂತ ದುಡ್ಡಲ್ಲಾರು ಪ್ರಯತ್ನ ಮಾಡಿದ್ರೆ ನೀವು ಚುನಾವಣೆ ಗೆಲ್ಬಹುದು ಅನ್ನೋ ನಂಬಿಕೆ ನನಗಿದೆ.